ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂಡಿದ್ದೀನಿ. ಟೈಮ್ ಈಗ 2:30 ಆಗಿದೆ. ಇವತ್ತು ಸಂಡೇ. ಬೆಳಿಗ್ಗೆ ಎಲ್ಲರೂ ಸೇರಿ ಚರ್ಚ್ಗೆ ಹೋಗಿದ್ವಿ. ಚರ್ಚ್ಗೆ ಹೋಗಿ ಬಂದು ಊಟ ಎಲ್ಲ ಮುಗಿಸಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಈಗ ನಾನು ಬ್ಲಾಗ್ನ ಶುರು ಮಾಡಿದ್ದೀನಿ. ಹಾಗೆಯೇ ನಿನ್ನೆ ಸ್ಯಾಟರ್ಡೆ ಸಂತೆ ಆಗಿತ್ತು. ನಮ್ಮ ಕಡೆ ಶನಿವಾರ ಸಂತೆ. ಸೊ ಸಂತೆ ಮಾಡಿದ ಐಟಮ್ಸ್ನ ಯಾವುದನ್ನು ನಾನು ಜೋಡಿಸಿಟ್ಟಿರಲಿಲ್ಲ. ಸೊ ಇವತ್ತು ಜೋಡಿಸಿಡ್ಬೇಕು. ಹಾಗೆಯೇ ಇವತ್ತು ನಮಗೆ ಒಂದು ಸ್ಪೆಷಲ್ ಡೇ ಏನು ಅಂತ ನಾನು ಲಾಸ್ಟಲ್ಲಿ ಹೇಳ್ತೀನಿ. ಹಾಗೆಯೇ ನನ್ನ ಚಾನಲ್ನ ಯಾರೆಲ್ಲ ಹೊಸದಾಗಿ ನೋಡ್ತಿದ್ದೀರಾ ಅವರೆಲ್ಲ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ಫ್ರೆಂಡ್ಸ್. ಹಾಗೆಯೇ ಪಕ್ಕದಲ್ಲಿರೋ ಬೆಲ್ ಬಟನ್ನ ಪ್ರೆಸ್ ಮಾಡೋದನ್ನು ಮರಿಬೇಡಿ. ಬನ್ನಿ, ಇವತ್ತಿನ ದಿನ ಹೇಗೆಲ್ಲ ಹೋಗುತ್ತೆ ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಓಕೆ ಫ್ರೆಂಡ್ಸ್, ಈಗ ನಾನಿಲ್ಲಿ ನಿನ್ನೆ ಸಂತೆಯಿಂದ ತಂದಿರೋ ಐಟಮ್ಸ್ಗಳನ್ನೆಲ್ಲ ಜೋಡಿಸಿಡ್ತಾ ಇದ್ದೀನಿ. ಜಾಸ್ತಿ ಏನು ತರಕಾರಿನ ತರಿಸಲ್ಲ, ಯಾಕಂದರೆ ಫ್ರಿಜ್ ಇಲ್ಲದೆ ಇರೋ ಕಾರಣ ಬೇಗ ಹಾಳಾಗತ್ತೆ. ಬೇಗನೆ ಅಡುಗೆ ಮಾಡಿ ಖಾಲಿ ಮಾಡಬೇಕು ತರಕಾರಿಗಳನ್ನು. ಸೊ ಹಾಗಾಗಿ ಎಲ್ಲದನ್ನು ನಾನು ಕಮ್ಮಿ ಕ್ವಾಂಟಿಟಿಲೇ ತರಿಸ್ತೀನಿ. ಹಾಗೆಯೇ ಹುರುಳಿ ಕಟ್ಟಿನ ಸಾರು ಮಾಡೋಕ್ಕೆ ಅಂತ ಹೇಳಿ ಒಂದು ಅರ್ಧ kg ಹುರುಳಿ ಕಾಳನ್ನು ತರಿಸಿದ್ದೀನಿ. ಹಾಗೆಯೇ ನಾವು ಕುಚಲಕ್ಕಿ ಬಳಸೋದು, ಅಂದರೆ ಬಾಯ್ಲ್ಡ್ ರೈಸ್ ಅಂತ ಹೇಳ್ತಾರಲ್ಲ, ಆ ರೈಸ್ನ ಬಳಸೋದು. ಆದರೆ ಮನೇಲಿ ಮಾಡಿರೋ ಅಕ್ಕಿ ಕುಕ್ಕರಲ್ಲಿ ಮಾಡಿದ್ರೆ ಸ್ವಲ್ಪ ಗಂಜಿ ಥರ ಆಗಿಬಿಡತ್ತೆ. ಸೊ ಹಾಗಾಗಿ ನಾನು ಅಂಗಡಿಯಿಂದನೇ ಒಂದು 5 kg ಅಕ್ಕಿ ತರಿಸಿದೆ. ಅದು ನಮ್ಮನೆಯವರಿಗೆ ಮತ್ತು ಪಾಪುಗೋಸ್ಕರ. ನಾನು ಜಾಸ್ತಿ ಅದನ್ನೇನು ಯೂಸ್ ಮಾಡಲ್ಲ, ನಾನು ರೇಷನ್ ಅಕ್ಕಿನೇ ಯೂಸ್ ಮಾಡೋದು. ಹಾಗಾಗಿ ನಾನು ಅದನ್ನು ತರಿಸಿದೆ. ಮತ್ತು ಇಲ್ಲಿ ನಾನು ಸೊಪ್ಪನ್ನು ತರಿಸಿದ್ದೆ. ಒಂದು ಕಟ್ಟು ಕೊತ್ತಂಬರಿ ಸೊಪ್ಪು ಮತ್ತು 1 ಕಟ್ಟು ಪುದೀನ ಸೊಪ್ಪು. ಅದನ್ನು ನೀರಲ್ಲಿ ಹಾಕಿಟ್ಕೊಂಡ್ರೆ ತುಂಬ ಬೇಗ ಹಾಳಾಗುತ್ತೆ. ಅದಕ್ಕೋಸ್ಕರ ಪೇಪರಲ್ಲಿ ಕಟ್ಟಿಡ್ತಾ ಇದ್ದೀನಿ. ಹಾಗೆಯೇ ಸ್ಪೆಷಲ್ ಡೇ ಅಂತ ಹೇಳೋದ್ನಲ್ಲ, ಅದಕ್ಕೋಸ್ಕರ ಮನೆಯಲ್ಲೇ ಬೇಗ ಆಗೋವಂಥ ಒಂದು ಗುಲಾಬ್ ಜಾಮೂನ್ನ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ನಾನಿಲ್ಲಿ ಫುಲ್ ಪ್ಯಾಕೆಟ್ನ ಹಾಕಿದ್ದೀನಿ ಜಾಮೂನ್ ಮಾಡಲಿಕ್ಕೆ. ಡ್ರೈ ಜಾಮೂನ್ ಮಾಡಲಿಕ್ಕೆ ನಾನಿಲ್ಲಿ ಫುಲ್ ಪ್ಯಾಕೆಟ್ನ ಹಾಕಿದ್ದೀನಿ. ನಾನು ಇದನ್ನು ಹಾಲಲ್ಲಿ ಕಲಿಸ್ಕೊಳ್ತಾ ಇದ್ದೀನಿ. ನೀರಲ್ಲಿ ಕಲಿಸಿದ್ರೆ ಅಷ್ಟು ಚೆನ್ನಾಗಿರಲ್ಲ. ಸೊ ಹಾಗಾಗಿ ನಾನಿಲ್ಲಿ ಹಸಿ ಹಾಲನ್ನು ಯೂಸ್ ಮಾಡ್ತಾಯಿದ್ದೀನಿ. ಸ್ವಲ್ಪನೇ ಹಾಕಿ ಮಿಕ್ಸ್ ಮಾಡ್ಕೋಬೇಕು. ಒಂದು ಪ್ಯಾಕೆಟ್ ಗುಲಾಬ್ ಜಾಮೂನ್ ಪೌಡರ್ನ ಕಲಿಸೋದಕ್ಕೆ ಇದರಲ್ಲಿ ತಗೊಂಡಿರೋ ಹಾಲನ್ನು ಪೂರ್ತಿ ನಾನು ಯೂಸ್ ಮಾಡ್ಕೊಂಡಿದ್ದೀನಿ. ಇದು ಸ್ವಲ್ಪ ಹೊತ್ತು ಹಾಗೆ ಇರಲಿ. ಅಷ್ಟರೊಳಗೆ ನಾವೀಗ ಪಾಕ ಮಾಡ್ಕೊಂಬಿಡೋಣ. ನಾನಿಲ್ಲಿ ಪಾಕ ಮಾಡ್ಕೊಳ್ಳೋದಕ್ಕೆ ಒಲೆ ಮೇಲೆ ಬಾಣಲೆ ಇಟ್ಕೊಂಡಿದ್ದೀನಿ. ಬಾಣಲೆಗೆ 3/4 ಕಪ್ ಆಗೋವಷ್ಟು ಸಕ್ಕರೆ, ಅದಕ್ಕೆ ಸಮನಾಗುವಷ್ಟು ನೀರನ್ನು ಹಾಕಿ ಮಿಕ್ಸ್ ಮಾಡ್ಕೊಳ್ಬೇಕು. ಸಕ್ಕರೆ ನೀರಲ್ಲಿ ಕರಗಿದ ಮೇಲೆ 1-2 ಏಲಕ್ಕಿನ ನಾನು ಜಜ್ಜಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡ್ಕೊಂಡ್ಮೇಲೆ ಒಂದು ಅರ್ಧ ಹೋಳೋಷ್ಟು ನಿಂಬೆ ರಸನ ನಾನು ಇದಕ್ಕೆ ಹಾಕ್ತಾಯಿದ್ದೀನಿ. ನಿಂಬೆ ರಸನ ಹಾಕಿ ಮತ್ತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇದು ಒಂದೆಳೆ ಪಾಕ ಆ ಥರ ಎಲ್ಲ ಬರೋದೇನು ಬೇಡ, ಸಕ್ಕರೆ ನೀರಾಗಿ ಬಂದರೆ ಸಾಕು. ಹಾಗೆಯೇ ಅದಕ್ಕೆ ನಾನು 1-2 ಕೇಸರಿ ದಳನ ಹಾಕಿದ್ದೀನಿ. ಇದ್ದರೆ ಹಾಕ್ಕೋಬೋದು, ಇಲ್ಲ ಅಂತಂದರೆ ಇಲ್ಲ, ಇದು ಆಪ್ಷನಲ್ಲು. ಹಾಗೆಯೇ ಇದಿಲ್ಲ ಅಂತಂದರೆ ಗುಲಾಬಿ ದಳ ಇರುತ್ತಲ್ಲ, ಅದನ್ನು ಕೂಡ ನಾವು ಈ ಶುಗರ್ ಸಿರಪ್ಗೆ ಹಾಕ್ಕೋಬೋದು. ಇದು ಚೆನ್ನಾಗಿ ಕುದ್ದ ಮೇಲೆ ಸೈಡಿಗೆ ಎತ್ತಿಟ್ಕೊಂಡ್ರೆ ಆಯಿತು, ಶುಗರ್ ಸಿರಪ್ ರೆಡಿ ಆಯಿತು. ಹಿಟ್ಟನ್ನು ಸ್ವಲ್ಪ ಹೊತ್ತು ಬಿಟ್ಟು ನಾನು ಉಂಡೆ ಮಾಡ್ಕೊಳ್ತಾ ಇದ್ದೀನಿ. ಉಂಡೆ ಮಾಡ್ಕೊಳ್ಳೋಕ್ಕೆ ನಾನಿಲ್ಲಿ ಸ್ವಲ್ಪ ತುಪ್ಪನ ತೊಗೊಂಡಿದ್ದೀನಿ. ಎಣ್ಣೆಲಿ ಬೇಕಾದರೂ ನಾವು ಉಂಡೆಗಳನ್ನು ಮಾಡ್ಕೋಬೋದು. ನಾನಿಲ್ಲಿ ತುಪ್ಪ ತೊಗೊಂಡಿದ್ದೀನಿ. ತುಪ್ಪ ತೊಗೊಂಡ್ರೆ ಎಕ್ಸ್ಟ್ರಾ ಟೇಸ್ಟ್ ಬರುತ್ತೆ. ಸೊ ಹಾಗಾಗಿ ತುಪ್ಪ ತೊಗೊಂಡಿದ್ದೀನಿ. ತುಪ್ಪನ ಕೈಗೆ ಸವರ್ಕೊಂಡು ಈ ಥರ ಸವರ್ಕೊಂಡು ನಮಗೆ ಯಾವ ರೀತಿ ಬೇಕೋ ಆ ರೀತಿಯಾಗಿ ಎಷ್ಟೆಷ್ಟು ದೊಡ್ಡ ಬೇಕೋ ಅಷ್ಟು ದೊಡ್ಡ ಉಂಡೆಗಳನ್ನು ಮಾಡ್ಕೋಬೋದು. ಹಾಗೆಯೇ ಉಂಡೆ ಮಾಡ್ಕೊಳ್ಳುವಾಗ ಕೈಯಲ್ಲೇ ಈ ಥರ ಮಸ್ಕೋಬೇಕು. ಇಲ್ಲ ಅಂತಂದರೆ ಈ ಥರ ಮಸ್ಕೋಬೇಕು. ಇಲ್ಲ ಅಂತಂದರೆ ಹಿಟ್ಟನ್ನು ಚೆನ್ನಾಗಿ ನಾದಿಟ್ಕೊಂಡು ಉಂಡೆಗಳನ್ನು ಕೂಡ ಮಾಡ್ಕೊಬೋದು. ನಾನಿಲ್ಲಿ ಕೈಯಿಂದನೇ ನಾದಿ
ಉಂಡೆಗಳನ್ನು ಮಾಡ್ಕೊಳ್ತೀನಿ. ಸಾಫ್ಟ್ ಆಗಬೇಕು, ಆವಾಗ ಉಂಡೆ ಕಟ್ಟಿ ಇಟ್ಕೊಬೋದು. ಉಂಡೆ ಕಟ್ಟಿ ಇಟ್ಕೊಂಡ್ರೆ ಆಯಿತು. ನಮಗೆ ಯಾವ ಶೇಪಲ್ಲಿ ಬೇಕೋ ಮಾಡ್ಕೋಬೋದು. ನಾನಿಲ್ಲಿ ರೌಂಡ್ ಶೇಪಲ್ಲೇ ಮಾಡ್ತಾಯಿದ್ದೀನಿ. ಮಾಮೂಲಿ ಗುಲಾಬ್ ಜಾಮೂನು ರೌಂಡ್ ಶೇಪಲ್ಲಿ ಇರುತ್ತಲ್ಲ, ಸೊ ಹಾಗಾಗಿ ರೌಂಡ್ ಶೇಪಲ್ಲೇ ನಾನು ಗುಲಾಬ್ ಜಾಮೂನ್ನ ಮಾಡ್ಕೊಳ್ತಾ ಇದ್ದೀನಿ. ನಾನು ಒಂದು ಸ್ವಲ್ಪ ಮೀಡಿಯಮ್ ಸೈಜಲ್ಲಿ ಮಾಡ್ಕೊಳ್ತಾ ಇದ್ದೀನಿ. ಈ ಸೈಜಲ್ಲಿ ಮಾಡ್ಕೊಳ್ತಾ ಇದ್ದೀನಿ. ಓಕೆ ಫ್ರೆಂಡ್ಸ್, ಅಷ್ಟು ಹಿಟ್ಟಲ್ಲಿ ಇಷ್ಟು ಉಂಡೆಗಳಾಗಿದ್ದಾವೆ. ನಾನು ಸಣ್ಣ ಸಣ್ಣದಾಗೆ ಉಂಡೆನ ಕಟ್ಕೊಂಡಿದ್ದೀನಿ. ಸ್ವಲ್ಪ ಮೀಡಿಯಮ್ ಸೈಜಲ್ಲಿ. ಇದು ಸ್ವಲ್ಪ ಸಕ್ಕರೆ ಪಾಕದಲ್ಲಿ ಹಾಕಿದ್ರೆ ದೊಡ್ಡದಾಗತ್ತೆ. ಸೊ ಹಾಗಾಗಿ ಇಷ್ಟೇ ಸಾಕು ಅಂಥೇಳಿ ನಾನು ಈ ಗಾತ್ರದಲ್ಲಿ ಉಂಡೆಗಳನ್ನು ಮಾಡ್ಕೊಂಡಿದ್ದೀನಿ. ಈಗ ಇದನ್ನು ಎಣ್ಣೆಲಿ ಫ್ರೈ ಮಾಡ್ಕೊಳ್ಳೋಣ. ಓಕೆ ಫ್ರೆಂಡ್ಸ್, ಈಗ ಒಂದು ಬಾಣಲೆಗೆ ಎಣ್ಣೆ ಹಾಕಿಟ್ಕೊಂಡಿದ್ದೀನಿ. ಎಣ್ಣೆ ಹಾಕಿ ಸ್ವಲ್ಪ ಹೈ ಫ್ಲೇಮಲ್ಲೇ ಬಿಸಿ ಮಾಡ್ಕೊಂಡಿದ್ದೀನಿ. ಉಂಡೆಗಳನ್ನು ಹಾಕುವಾಗ ಲೋ ಫ್ಲೇಮ್ ಇಟ್ಕೊಬೇಕು, ಇಲ್ಲ ಅಂತಂದರೆ ಅದು ಸೀದು ಹೋಗಿಬಿಡೋ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ನಾನಿಲ್ಲಿ ಎಣ್ಣೆ ಸ್ವಲ್ಪ ಕಾದಿರಬೇಕು. ಕಾದ ಮೇಲೆ ಉಂಡೆಗಳನ್ನು ನಾವು ಹಾಕ್ಕೊಳ್ಬೇಕಾಗತ್ತೆ. ಈಗ ಎಣ್ಣೆ ಕಾದಿದೆ, ಅದಕ್ಕೆ ನಾನು ಈ ಎಲ್ಲ ಉಂಡೆಗಳನ್ನು ಹಾಕ್ಕೊಳ್ತಾ ಇದ್ದೀನಿ. ಉಂಡೆಗಳನ್ನು ಹಾಕಿದಾಗ ಲೋ ಫ್ಲೇಮೇ ಇಟ್ಟಿರಬೇಕು, ಇಲ್ಲ ಅಂತಂದರೆ ಅದು ಸೀದು ಹೋಗೋ ಚಾನ್ಸಸ್ ಇರುತ್ತೆ. ಅದರಲ್ಲೂ ಉಂಡೆಗಳನ್ನು ಹಾಕಿದ ತಕ್ಷಣವೇ ನಾವು ಕೈ ಆಡಿಸ್ಬಾರ್ದು. ಒಂದು 5 ನಿಮಿಷ ಬಿಟ್ಟು ಕೈ ಆಡಿಸಿದ್ರೆ ಸಾಕು, ಉಂಡೆಗಳು ಒಡೆದು ಹೋಗಲ್ಲ. ನಾನಿಲ್ಲಿ ದೊಡ್ಡ ಕೆಲಸ ಮಾಡಿಬಿಟ್ಟೆ. ಏನಂತಂದರೆ ನಾನು ಎಲ್ಲ ಉಂಡೆಗಳನ್ನು ಒಟ್ಟಿಗೆ ಹಾಕಬಾರ್ದಾಗಿತ್ತು. ಅದಕ್ಕೆ ಅದು ಎಲ್ಲ ಬಾಯಿ ಬಿಟ್ಕೊಂಡ್ಬಿಡ್ತು. ಹಾಗೆಯೇ ಫ್ರೆಂಡ್ಸ್, ಎಲ್ಲ ಗುಲಾಬ್ ಜಾಮೂನು ಫ್ರೈ ಮಾಡಾಯಿತು. ಅದು ಪೂರ್ತಿ ಒಟ್ಟಿಗೆ ಹಾಕಬಾರ್ದಾಗಿತ್ತು. ನಾನು ಒಂದು ಸ್ವಲ್ಪನೇ ಫ್ರೈ ಮಾಡ್ಕೊಬೇಕಾಗಿತ್ತು. ಆದರೆ ಅದು ನನಗೆ ಗೊತ್ತಿಲ್ಲದೇ ನಾನು ಒಟ್ಟಿಗೆ ಹಾಕಿಬಿಟ್ಟೆ. ಅದು ಸ್ವಲ್ಪ ಆ ಕಡೆ ಈ ಕಡೆ ಮಾಡುವಾಗ ಎಲ್ಲ ಬಾಯಿ ಬಿಟ್ಕೊಂಡ್ಬಿಡ್ತು. ಸೊ ಏನು ತೊಂದರೆ ಇಲ್ಲ, ಇನ್ನು ಮಾಡಿದಾಗ ಬಾಯಿಗೆ ತಾನೇ ಹಾಕ್ಕೊಳ್ಳೋದು ಅಂತ ಹೇಳಿ ಸುಮ್ಮನಾದೆ. ಅದನ್ನೇ ಫ್ರೈ ಮಾಡಿ ಗುಲಾಬ್ ಜಾಮೂನ್ ಕೂಡ ರೆಡಿ ಆಯಿತು. ಹಾಗೆಯೇ ಫ್ರೈ ಮಾಡಿಟ್ಕೊಂಡಿರೋ ಜಾಮೂನ್ಗಳು ಪೂರ್ತಿ ತಣ್ಣಗಾಗಿರಬೇಕು, ಆದರೆ ಪಾಕ ಮಾತ್ರ ಉಗುರು ಬೆಚ್ಚಗಿರಬೇಕು. ಅಂಥ ಟೈಮಲ್ಲಿ ನಾವು ಜಾಮೂನುಗಳನ್ನು ಈ ಪಾಕಕ್ಕೆ ಹಾಕ್ಕೊಳ್ಬೇಕಾಗತ್ತೆ. ಪಾಕದಲ್ಲಿ ಹಾಕಿಟ್ಕೊಂಡು ಒಂದು 2 ಅವರ್ ಬಿಡಬೇಕು. ಸಕ್ಕರೆ ಪಾಕದಲ್ಲಿ ಒಂದು 2 ಅವರ್ ಬಿಟ್ಟು ಆಮೇಲೆ ಒಣ ಕೊಬ್ಬರಿ ಇರುತ್ತಲ್ಲ, ಅದನ್ನು ಈ ರೀತಿಯಾಗಿ ತುರಿದಿಟ್ಕೊಂಡಿದ್ದೆ ಪುಡಿ ಪುಡಿಯಾಗಿ. ಗ್ರೇಟೆಡ್ ಕೋಕೋನಟಲ್ಲಿ ಹೊರಳಾಡಿಸಿ ಎತ್ತಿಟ್ಟಿದ್ದೀನಿ. ಏನೋ ಮಾಡೋಕ್ಕೋಗಿ ಏನೋ ಆಯಿತು, ಅಂತೂ ಇಂತೂ ಡ್ರೈ ಜಾಮೂನ್ ರೆಡಿ ಆಯಿತು. ಚೆನ್ನಾಗಿದೆ ಫ್ರೆಂಡ್ಸ್ ಇದು ತಿನ್ನೋಕ್ಕೆ, ಆದರೆ ಶೇಪಲ್ಲಿ ಬಂದಿಲ್ಲ ಅಷ್ಟೇ. ಎಲ್ಲ ಬಾಯಿ ಬಿಟ್ಕೊಂಡ್ಬಿಟ್ಟಿದ್ದಾವೆ. ಏನಾಗಲ್ಲ, ಏನು ತೊಂದರೆ ಇಲ್ಲ ಅಲ್ವಾ, ತಿನ್ನೋರು ಹೊರಗಿನವ್ರು ಯಾರೂ ಇಲ್ಲ. ಸೊ ಹೇಗಾದರೂ ಒಟ್ಟಿನಲ್ಲಿ ಹೊಟ್ಟೆಗೆ ಹೋಗುತ್ತೆ. ಅಂತೂ ಇಂತೂ ಡ್ರೈ ಜಾಮೂನ್ ರೆಡಿ ಆಯಿತು ಫ್ರೆಂಡ್ಸ್. ಹಾಗೆಯೇ ಅದರ ಜೊತೆಗೆ ರಾತ್ರಿ ಊಟಕ್ಕೆ ಚಿಕನ್ ಗಸಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಚಿಕನ್ ಗ್ರೇವಿ ಇದು ಸೂಪರ್ ಆಗಿರುತ್ತೆ ಫ್ರೆಂಡ್ಸ್. ಚಿಕನ್ ಗ್ರೇವಿ ನಾನಿಲ್ಲಿ ಒಂದು ಹೋಳು ಫುಲ್ ಕಾಯಿ ತುರಿನ ತೊಗೊಂಡಿದ್ದೀನಿ. 1 ಸ್ಪೂನು ಗಸಗಸೆ, ಒಂದು 4 ಏಲಕ್ಕಿ, ಒಂದು ಸ್ವಲ್ಪ ಚಕ್ಕೆ, ಒಂದು ಲವಂಗ, ಹಾಗೆಯೇ 4-5 ಬಾದಾಮಿನ ಸಿಪ್ಪೆ ಬಿಡಿಸಿ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಗೋಡಂಬಿನ ತೊಗೊಂಡಿದ್ದೀನಿ. ಮತ್ತು ಒಂದು ಅರ್ಧ ಸ್ಪೂನ್ ಆಗೋಷ್ಟು ಸೋಪಿನ ಕಾಳು ಅಂತ ಹೇಳ್ತಾರಲ್ಲ, ಅದನ್ನು ತೊಗೊಂಡಿದ್ದೀನಿ ಫ್ರೆಂಡ್ಸ್. ಹಾಗೆಯೇ ಒಂದು ಸ್ವಲ್ಪ ಆಗೋಷ್ಟು ಕಾಳು ಮೆಣಸನ್ನು ತೊಗೊಂಡಿದ್ದೀನಿ. ಇದನ್ನು ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ನೈಸಾಗಿ ರುಬ್ಕೋಬೇಕು.
ನೋಡಿ ಫ್ರೆಂಡ್ಸ್, ಈ ರೀತಿಯಾಗಿ ನೈಸಾಗಿ ರುಬ್ಕೊಂಡ್ರೆ ಸಾಕಾಗತ್ತೆ. ಈ ಗ್ರೇವಿಗೆ ಸ್ವಲ್ಪ ಮಸಾಲೆ ನೈಸಾಗಿ ಇರಬೇಕು. ನೆಕ್ಸ್ಟ್ ಇಲ್ಲಿ ಒಂದು ಬಾಣಲೆಗೆ ಎಣ್ಣೆನ ಹಾಕಿ, ಎಣ್ಣೆ ಚೆನ್ನಾಗಿ ಕಾದ ನಂತರ ಅದಕ್ಕೆ ಈರುಳ್ಳಿನ ಹಾಕಿ ಫ್ರೈ ಮಾಡ್ಕೋಬೇಕು. ನಾನು ಒಂದು ಈರುಳ್ಳಿನ, ದೊಡ್ಡ ಸೈಜ್ ಈರುಳ್ಳಿನ ತೊಗೊಂಡಿದ್ದೀನಿ. ಅದನ್ನು ಲೈಟ್ ಬ್ರೌನ್ ಬರೋ ತನಕ ಫ್ರೈ ಮಾಡಿಕೊಂಡು ಅದಕ್ಕೆ ಒಂದು ಟೊಮೆಟೊನ ಸೇರಿಸ್ಕೊಂಡಿದ್ದೀನಿ. ಟೊಮೆಟೊ ಚೆನ್ನಾಗಿ ಮೆತ್ತಗಾದ ನಂತರ ಅದಕ್ಕೆ ಶುಂಠಿ ಬೆಳ್ಳುಳ್ಳಿ ಜಜ್ಜಿಟ್ಕೊಂಡಿದ್ದನ್ನು ಹಾಕ್ಕೊಂಡಿದ್ದೀನಿ. ನೀವು ಬೇಕಿದ್ರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಹಾಕ್ಕೊಬೋದು. ಶುಂಠಿ ಬೆಳ್ಳುಳ್ಳಿ ಚೆನ್ನಾಗಿ ಅದರ ವಾಸನೆ ಎಲ್ಲ ಹೋಗೋ ತನಕ ಹುರ್ಕೊಂಡಾದಮೇಲೆ ನಾನಿಲ್ಲಿ ಒಂದು ಹಿಡಿ ಆಗೋಷ್ಟು ಪುದೀನ ಸೊಪ್ಪನ್ನು ಹೆಚ್ಚಿ ಹಾಕ್ಕೊಂಡಿದ್ದೀನಿ. ಅದನ್ನು ಫ್ರೈ ಮಾಡ್ಕೊಂಡಾದಮೇಲೆ ನಂತರ ಇಲ್ಲಿ ಒಂದು 3 ಸ್ಪೂನ್ ಆಗುವಷ್ಟು ಧನಿಯಾ ಪುಡಿನ ಹಾಕ್ಕೊಂಡಿದ್ದೀನಿ. ಧನಿಯಾ ಪುಡಿ ಹಾಕ್ಕೊಂಡ ನಂತರ 1-2 ಸ್ಪೂನಷ್ಟು ಅರಿಶಿನದ ಪುಡಿ, ಹಾಗೆಯೇ 1-2 ಸ್ಪೂನಷ್ಟು ಗರಂ ಮಸಾಲಾನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದ ನಂತರ 2 ಸ್ಪೂನ್ ಆಗುವಷ್ಟು ಖಾರದ ಪುಡಿನ ನಾನಿಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಖಾರದ ಪುಡಿ ಹಾಕಿದ ತಕ್ಷಣವೇ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಜಾಸ್ತಿ ಹೊತ್ತು ಫ್ರೈ ಮಾಡ್ಕೋಬಾರ್ದು, ಯಾಕಂದರೆ ಅದು ಸೀದು ಹೋಗಿಬಿಡತ್ತೆ. ನಂತರ ಅದಕ್ಕೆ ನಾವು ಕ್ಲೀನ್ ಮಾಡಿ ಇಟ್ಕೊಂಡಿರೋ ಚಿಕನ್ನ ಹಾಕ್ಕೊಳ್ತಾ ಇದ್ದೀನಿ. ನಾನಿಲ್ಲಿ 1 kg ಚಿಕನ್ನಿಗೆ ಈ ರೆಸಿಪಿನ ಮಾಡ್ತಾಯಿದ್ದೀನಿ. 1-2 ಚಮಚ ಉಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಹೊತ್ತು ಪ್ಲೇಟನ್ನು ಮುಚ್ಚಿ ಲೋ ಫ್ಲೇಮಲ್ಲಿ ಬೇಯಿಸಬೇಕಾಗತ್ತೆ. ಪ್ಲೇಟನ್ನು ಮುಚ್ಚಿ ಬೇಯಿಸಿದ ನಂತರ ಓಪನ್ ಮಾಡಿ ಮತ್ತೆ ಕೈ ಆಡಿಸ್ಕೊಬೇಕು, ಇಲ್ಲಾಂತಂದರೆ ತಳ ಹಿಡಿಯತ್ತೆ. ಹಾಗಾಗಿ ಚೆನ್ನಾಗಿ ಕೈ ಆಡಿಸ್ಕೊಂಡು ನಾವು ಏನು ರೆಡಿ ಮಾಡಿ ಇಟ್ಕೊಂಡಿರ್ತೀವಲ್ಲ, ಮಸಾಲ ರುಬ್ಬಿಟ್ಕೊಂಡಿದ್ದೀವಲ್ಲ, ಅದನ್ನು ಇದಕ್ಕೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನಮಗೆ ಯಾವ ಕನ್ಸಿಸ್ಟೆನ್ಸಿ ಬೇಕೋ ಆ ರೀತಿಯಾಗಿ ನಾವು ಇದಕ್ಕೆ ನೀರನ್ನು ಸೇರಿಸ್ಕೊಂಡು ಚೆನ್ನಾಗಿ ಪ್ಲೇಟನ್ನು ಮುಚ್ಚಿ ಚೆನ್ನಾಗಿ ಬೇಯಿಸ್ಕೋಬೇಕಾಗತ್ತೆ. ಒಂದು 10 ನಿಮಿಷ ಬೇಯಿಸಿದರೆ ಸಾಕು. 10 ನಿಮಿಷ ಬೆಂದಾದಮೇಲೆ ಇದಕ್ಕೆ ಕಟ್ ಮಾಡಿರೋಂಥ ಹಸಿಮೆಣಸನ್ನು ಹಾಕಿದ್ದೀನಿ. ಬೇಡ ಅಂದರೆ ನೀವು ಸ್ಕಿಪ್ ಮಾಡ್ಕೋಬೋದು. ನಾನಿಲ್ಲಿ ಹಸಿಮೆಣಸನ್ನು ಸೇರಿಸಿದ್ದೀನಿ. ಅದ್ರ ಜೊತೆಗೆ ಮೇಲ್ಗಡೆ ಕಟ್ ಮಾಡಿಟ್ಟಿರೋ ಕೊತ್ತಂಬರಿನ ಹಾಕಿ ಮಿಕ್ಸ್ ಮಾಡಿಕೊಂಡ್ರೆ ಸ್ಪೆಷಲ್ ಆಗಿರೋ ಚಿಕನ್ ಗ್ರೇವಿ ರೆಡಿ ಆಯಿತು ಫ್ರೆಂಡ್ಸ್. ಹಾಗೆಯೇ ರಾತ್ರಿ ಊಟಕ್ಕೆ ರೊಟ್ಟಿ ಮತ್ತು ಅನ್ನನೂ ಇತ್ತು. ಹಾಗೆಯೇ ಚಿಕನ್ ಗ್ರೇವಿ ಎಲ್ಲರೂ ಸೇರಿ ಊಟ ಮಾಡಿದ್ವಿ. ಇವತ್ತು ಸ್ಪೆಷಲ್ ಡೇ ಅಂತ ಹೇಳಿದ್ನಲ್ಲ ಫ್ರೆಂಡ್ಸ್, ನಮ್ಮ ಮದುವೆ ಆಗಿದ್ದ ದಿನ. ನಮ್ಮ ಮದುವೆ ಆಗಿ ಇವತ್ತಿಗೆ 5 ವರ್ಷ ಕಂಪ್ಲೀಟ್ ಆಯಿತು. ಸೊ ಅದಕ್ಕೋಸ್ಕರ ನಾನು ಸ್ಪೆಷಲ್ ಡೇ ಅಂತ ಹೇಳಿದೆ ಅಷ್ಟೇ. ಎಲ್ಲ ಹೆಣ್ಮಕ್ಳಿಗೂ ಮದುವೆ ಆಗಿದ್ದ ದಿನ ಒಂದು ಸ್ಪೆಷಲ್ ಡೇನೇ ಆಗಿರುತ್ತೆ. ಜೋರಾಗೇನು ಸೆಲೆಬ್ರೇಷನ್ ಮಾಡಲಿಲ್ಲ, ಆದರೆ ಮನೇಲಿ ಒಂದು ಬೀಟನ್ನು ಮಾಡಿ ತಿಂದ್ವಿ ಅಷ್ಟೇ. ಏನೋ ಮಾಡೋಕ್ಕೂ ಏನೋ ಆಯಿತು, ಗುಲಾಬ್ ಜಾಮೂನ್ ಗಬ್ಬೆದೋಯ್ತು ಇರಲಿ ಅಂತ ಅದನ್ನೇ ತಿಂದ್ವಿ. ಓಕೆ ಫ್ರೆಂಡ್ಸ್, ಇವತ್ತಿನ ಈ ಚಿಕ್ಕ ಬ್ಲಾಗನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನನ್ನ ಚಾನೆಲ್ನ ಯಾರೆಲ್ಲ ಹೊಸದಾಗಿ ನೋಡ್ತಿದ್ದೀರಾ ಅವರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಬಟನ್ನ ಪ್ರೆಸ್ ಮಾಡೋದನ್ನು ಮರಿಬೇಡಿ. ಹಾಗೆಯೇ ಜೊತೆಗೆ ಲೈಕ್ ಮತ್ತು ಕಮೆಂಟನ್ನು ಮಾಡೋದನ್ನು ಮರಿಬೇಡಿ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್.